ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಐಟಿ ದಾಳಿ ಖಂಡಿಸಿ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ದೋಸ್ತಿಗಳು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಸಿಟಿಒ ಜಂಕ್ಷನ್ ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಬರೋಬ್ಬರಿ 5,000 ಮಂದಿ ಸೇರುವಂತಹ ನಿರೀಕ್ಷೆ ಇದೆ. ಮಾಜಿ ಪ್ರಧಾನಿ ದೇವೇಗೌಡ, ಸಿಎಂ ಕುಮಾರಸ್ವಾಮಿ ಸೇರಿದಂತೆ ದೋಸ್ತಿ ನಾಯಕರು ಕೂಡ ಪಾಲ್ಗೊಳ್ತಾರೆ. ಧರಣಿಯಲ್ಲಿ ಪಾಲ್ಗೊಳ್ಳುವಂತೆ ರಾಷ್ಟ್ರ ಮಟ್ಟದ ನಾಯಕರಿಗೂ ಕೂಡ ಕರೆಯನ್ನ ಕೊಡಲಾಗಿದೆ. ಸತತ 8 ಗಂಟೆಗಳಿಂದ ದೋಸ್ತಿಗಳನ್ನ ಟಾರ್ಗೆಟ್ ಮಾಡಿ ಇದೀಗ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಂತ ಆರೋಪಿಸಿ ಅಹೋರಾತ್ರಿ ಧರಣಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು ಮುಂದಾಗಿದ್ದಾರೆ. ಜೊತೆಗೆ ರಾಷ್ಟ್ರ ಮಟ್ಟದ ನಾಯಕರಿಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ಇಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ. ಇನ್ನು ಪ್ರತಿಭಟನೆಯಲ್ಲಿ ಬರೋಬ್ಬರಿ 5,000 ಮಂದಿ ಸೇರುವಂತ ನಿರೀಕ್ಷೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪವಿತ್ರ. ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಪ್ರೊಟೆಸ್ಟ್ ಶುರುವಾಗುತ್ತೆ, ಯಾರೆಲ್ಲ ಪಾಲ್ಗೊಳ್ತಾರೆ ಅಂತ? ಯಶೋಧ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐಟಿ ಕಚೇರಿಯ ಮುಂಭಾಗ ಪ್ರತಿಭಟನೆ ಪ್ರಾರಂಭವಾಗಲಿದೆ. ಸೊ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ. ಸಾಕಷ್ಟು ಜನ ಪೊಲೀಸರು ಇಲ್ಲಿ ಸೇರಿದ್ದಾರೆ. ಈಗಾಗಲೇ ಅಂದ್ರೆ ಸುಮಾರು 2 ಗಂಟೆಯ ಅಷ್ಟೊತ್ತಿಗೆ ದೇವೇಗೌಡರು ಕೂಡ ಆಗಮಿಸಲಿದ್ದಾರೆ. ಐಟಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಬೃಹನ್ ನಾಟಕ ನಡೆಯೋದಂತೂ ಖಚಿತವಾಗಿದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ನೋಡಿದಾಗೆ ಅಲ್ಲಿ ಮಮತಾ ಬ್ಯಾನರ್ಜಿಯ ಸರ್ಕಾರ ಯಾವ ರೀತಿ ಮಾಡ್ತು, ಸಿಬಿಐ ವಿರುದ್ಧ ಪೊಲೀಸರನ್ನೇ ಬಳಸಿಕೊಂಡು ಬೃಹನ್ ನಾಟಕ ನಡೀತು, ದೊಡ್ಡದಾಗಿ ನಾಟಕ ನಡೀತು. ಸೊ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಐಟಿ ಅಧಿಕಾರಿಗಳ ವಿರುದ್ಧ ಇವತ್ತು ಪ್ರತಿಭಟನೆಗೆ ದೋಸ್ತಿ ಸರ್ಕಾರ ಸಜ್ಜಾಗಿರುವಂಥದ್ದು. ಇನ್ನು ಈಗಾಗಲೇ ಬ್ಯಾರಿಕೇಡ್ಗಳನ್ನು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಆಗಮಿಸ್ತಾರೆ. ಸೊ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಆ ಒಂದು ಕಚೇರಿ, ಮುಖ್ಯ ಕಚೇರಿ ಏನಿದೆ, ಐಟಿ ಕಚೇರಿಯ ಆ ಭಾಗದ ರೋಡ್ ಏನಿದೆ, ಅಲ್ಲೇ ತಡೆ ಹಿಡಿಯುವಂತಹ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಈಗಾಗಲೇ ಬ್ಯಾರಿಕೇಡ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಸೊ ರಸ್ತೆಯ 2 ಇಕ್ಕೆಲವನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತಾರೆ. ಬಹುಶಃ ಬೆಂಗಳೂರಿಗರು ಇವತ್ತು ಟ್ರಾಫಿಕ್ ಜಾಮ್ನ ಬಿಸಿಯನ್ನ ಕೂಡ ಅನುಭವಿಸಬೇಕಾಗುತ್ತೆ. ಒಂದ್ ಕಡೆ IPL ಇದೆ, ಇನ್ನೊಂದು ಕಡೆ ಈ ಮುಖ್ಯ ರಸ್ತೆ ಏನಿದೆ, ಒಂದು ಚನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋ ರೋಡ್ ಹಾಗೂ ಹಲ್ಸೂರ್ಗೆ ಹೋಗುವಂತಹ ರಸ್ತೆ, ವಿಧಾನಸೌಧಕ್ಕೆ ಹೋಗುವಂತಹ ರಸ್ತೆಗೆ ಮಾರ್ಗವಾಗಿ ಇದನ್ನು ಬಳಸಬೇಕಾಗುತ್ತೆ. ಸೊ ಇದರಿಂದ ಬೆಂಗಳೂರಿಗರು ಇವತ್ತು ಟ್ರಾಫಿಕ್ ಜಾಮ್ನ ಬಿಸಿ ಕೂಡ ತಟ್ಟುತ್ತೆ. ಇನ್ನು ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ನೇರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ರೇವಣ್ಣ ಅಂತೂ ಒಂದು ಹಂತವನ್ನ ಮೀರಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಇವರು ಮನೆಯ ಕೆಲಸಕ್ಕೆ ಹೋಗಬಾರ್ದು, ಐಟಿ ಅಧಿಕಾರಿಗಳು ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಜನ ಕೂಡ ಒಂದು ರೀತಿ ಗಾಬರಿಯಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿದ್ರು, ಐಟಿ ರೇಡ್ ಆಗುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ರು, ಇವತ್ತು ಆಗುತ್ತೆ ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಐಟಿ ಕಚೇರಿಯ ಮುಂದೆ ಇವತ್ತೊಂದು ದೊಡ್ಡ ನಾಟಕ ನಡೆಯೋದಂತೂ ಗ್ಯಾರಂಟಿ. ಇನ್ನೊಂದು ಯಶೋಧ, ನೀವು ಐಟಿ ಕಚೇರಿಯ ಮುಂಭಾಗ ಏನು ನೋಡ್ತಾ ಇದ್ದೀರಾ, ಅದು ಅವರು ಐಟಿ ಅಧಿಕಾರಿಗಳು ಖುದ್ದು ಪೊಲೀಸರು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಜೊತೆಗೆ ಯಾವ ರೀತಿ ಪ್ರತಿಭಟನೆ ಹಂತ ನಡೀಬೋದು ಅನ್ನುವಂತಹ ಭಯ ಅವ್ರಿಗೂ ಕೂಡ ಇದೆ. ಜೊತೆಗೆ ಅವರು ಕೂಡ ಒಂದು ಐಟಿ ಕಚೇರಿಯ ಮುಂಭಾಗ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ನಡೀಬೋದು ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು. ಜೊತೆಗೆ ಪೊಲೀಸರ ಯಾವ ರೀತಿ ಸೆಕ್ಯೂರಿಟಿ ಭದ್ರತಾ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತು ಸುಮಾರು 2 ಗಂಟೆಯಷ್ಟೊತ್ತಿಗೆ ಚುನಾವಣಾ ಹೊಸ್ತಿಲಲ್ಲಿ ಕರ್ನಾಟಕದ ಜನ ಇನ್ನೊಂದು ಹೈಡ್ರಾಮವನ್ನ ನೋಡ್ಬೋದು ಅಂತ ಅನ್ಸುತ್ತೆ. ಈಗಾಗಲೇ ರಾಷ್ಟ್ರದ ನಾಯಕರಿಗೂ ಕೂಡ ಕೊರೆ ಕೊಟ್ಟಿರುವಂಥದ್ದು. ಇದು ದೇಶವ್ಯಾಪಿ ಈ ಒಂದು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ರಾಜಕೀಯ ಪ್ರೇರಿತ ಐಟಿ ದಾಳಿ ಅನ್ನುವಂತಹ ಆರೋಪ ಏನ್ ಮಾಡ್ತಾರೆ. ಸೊ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೀತಾ ಇರುವಂಥದ್ದು. ರಾಷ್ಟ್ರ ಮಟ್ಟದ ನಾಯಕರು ಯಾರೆಲ್ಲ ಬರಬಹುದು, ಮತ್ತೊಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಪ್ರಮುಖ ನಾಯಕರು ಯಾರೆಲ್ಲ ಇರ್ತಾರೆ ಹಾಗಾದ್ರೆ ಈ ಪ್ರತಿಭಟನೆಯಲ್ಲಿ?
ಈಗಾಗಲೇ ರಾಷ್ಟ್ರ ಮಟ್ಟದ ನಾಯಕರಿಗೂ ಕೂಡ ಈ ಒಂದು ಪ್ರಧಾನಿ ಮೋದಿ ಅವರೇ ಖುದ್ದು ಆಸಕ್ತಿ ವಹಿಸಿ IT ರೇಡ್ ಅನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಂಡ್ಯ, ಹಾಸನ ಆ ಭಾಗವನ್ನೇ ಕೇಂದ್ರೀಕೃತ ಮಾಡಿಕೊಂಡು JDS ಕಾಂಗ್ರೆಸ್ ನಾಯಕರನ್ನೇ ದಾಳವನ್ನಾಗಿಟ್ಕೊಂಡು ಈ ರೇಡ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸೊ ಈಗ ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಬರ್ತಾರೆ, ಆಮೇಲೆ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ, ಕೃಷ್ಣ ಬೈರೇಗೌಡರು ಬರ್ತಾರೆ, DCM ಬರ್ತಾರೆ, ಜೊತೆಗೆ CM ಕೂಡ ಮೈಸೂರಿನಲ್ಲಿ ಇದ್ದಾರೆ. ಸೊ ಅಲ್ಲಿಂದ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಇಲ್ಲಿ ಬರ್ತಾರೆ. ಸೊ ಒಟ್ಟಾರೆಯಾಗಿ ಎಲ್ಲ JDS ಹಾಗೂ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಕೂಡ ಇವತ್ತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಅದಕ್ಕೂ ಮುಖ್ಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜಮಾವಣೆ ಆಗುವಂತಹ ಸಾಧ್ಯತೆ ಇದೆ. ಚುನಾವಣಾ ಪ್ರಚಾರಗಳಲ್ಲಿ ಶಕ್ತಿ ಪ್ರದರ್ಶನವನ್ನ ಹೇಗ್ ಮಾಡಿದ್ರು ಅದೇ ರೀತಿ ಇವತ್ತು IT ಕಚೇರಿಯ ಮುಂದೆ ಕೂಡ ಎರಡೂ ಮೈತ್ರಿ ಸರ್ಕಾರದವರು ಇದನ್ನ ಪ್ರತ್ಯಸ್ತ್ರವಾಗಿ ಪ್ರಯೋಗ ಮಾಡಿಕೊಂಡು ಕಾರ್ಯಕರ್ತರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತಹ ನಿರೀಕ್ಷೆಗಳು ಕೂಡ ಇದೆ. ಶೋಧ. ಓಕೆ, ಥ್ಯಾಂಕ್ ಯು ಪವಿತ್ರ.